ರಾತ್ರಿ 12 ಗಂಟೆ ನಂತರ ಧ್ವನಿವರ್ಧಕಗಳನ್ನು ಬಳಸಬಾರದು, 10 ಗಂಟೆ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರದನ್ನ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದೇದು. ವಿಚಾರದಲ್ಲಿ ಹಿಂದೆ ಸಮಸ್ಯೆ ಇರಲಿಲ್ಲ. ಲಾಸ್ಟ್ ಟೈಮ್ ಸರ್ಕಾರವೇ ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ರು, 10 ಗಂಟೆ ನಂತರ ಧ್ವನಿವರ್ಧಕ ಮೈಕಲ್ಲಿ ಯೂಸ್ ಮಾಡಬಾರ್ದು ಅಂತೇಳಿ ಕಳೆದ ಸರ್ಕಾರ. ಅದೇ ಆಯಿತು. ಸುಪ್ರೀಂ ಕೋರ್ಟ್ ಮುಂಚೆ ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು. ಲಾಸ್ಟ್ ಅಂತ ಅದನ್ನು ತಂದು ಯಾವುದೇ ನಮ್ಗೆ ಗೊತ್ತಿಲ್ಲ. ಬಂದ ನಂತರ ಏನಾಯಿತು, ಅದನ್ನು ಆಗಿಂದಾಗೆ ಸಂಪ್ರದಾಯ ಕಾನೂನು ಒಂದು ಕಡೆ ಇತ್ತು, ಸಂಪ್ರದಾಯ ಅಂತ ನಡ್ಕೊಂಡು ಬರ್ತಾ ಇತ್ತು. ಈಗ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲ, ಕೆಲವೊಂದು ಅಧಿಕಾರಿ ಕೆಲವೊಂದು ಕಡೆ ಅದನ್ನು ಬಹುಶಃ ಇವತ್ತು ನಿಭಾಯಿಸುವ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ 2 ಜಿಲ್ಲೆಯ ಒಂದು ವಿಶೇಷವಾದಂತಹ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನ ಸರಳೀಕೃತ ಮಾಡಿ. ಗೊತ್ತಿದೆ, ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರು ಮಾಡಲ್ಲ. ಇದಕ್ಕೆಲ್ಲ ಟೈಮ್, ಒಂದು ವಾರ 15 ದಿನ ಟೈಮ್ ಇರ್ತದೆ. ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ, ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ. ಅಧ್ಯಕ್ಷರೇ, ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅವ್ರ ಗೌರ್ಮೆಂಟಲ್ಲೇ ಹಿಂದೆ ಇದಕ್ಕೊಂದೇನೋ ಒಂದು ಮಾಡಿದ್ದಾರೆ. ಇದು ನಮ್ಮ ದೇಶದ ಆಸ್ತಿ. ಇದು ಈ ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರ್ಬೋದು, ಬಯಲಾಟ, ರಾತ್ರಿ ಎಲ್ಲ ನಾವಂತೂ ರಾಜಕಾರಣ ಶುರು ಮಾಡ್ಬೇಕಾದ್ರೆ 5-6 ನಾಟಕಕ್ಕೆ ಹೋಗ್ತಿದ್ದು. ಬೆಳಗಿನ ಜಾವ 5 ಗಂಟೆಗೆ ಆಗ್ತಿತ್ತು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿರುವಂತಹ ಯಕ್ಷಗಾನ ಪ್ರದರ್ಶನಕ್ಕೆ ಅನುಮತಿ ನೀಡುವ ಕುರಿತಂತೆ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಅಧ್ಯಕ್ಷರೇ, ಸಂಪೂರ್ಣವಾಗಿ ನಮ್ಮ ಮಾಜಿ ಮಂತ್ರಿಗಳು ಸುನೀಲ್ ಕುಮಾರ್ ಅವರೇನು 73 ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ. ಈಗಾಗಲೇ ನಾವು ಯಕ್ಷಗಾನ ಪ್ರದರ್ಶನಕ್ಕೆ ಇನ್ನು ಯಾವ ರೀತಿ ಅವರ ಪುನರಾವರ್ತಿ ಪಡೆಯಲು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದು ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಗೆ ನಾವು ಯಾವುದು ಕೂಡ ತೊಂದರೆ ಮಾಡೋದು ಬೇಡ. ಕೆಲವು ಅನೇಕ ಕೋರ್ಟ್ ವಿಚಾರ ಕೂಡ ನಾವು ಹೇಳಿದ್ದೇವೆ ನಿಮಗೆಲ್ಲ ಡೀಟೇಲ್ ಆಗಿ. ಆದರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವೇ ಸಮಸ್ಯೆ ಇಲ್ಲದೆ ಇನ್ನು ಹೆಚ್ಚು ಸರಳೀಕರಣ ಸಲಹೆಗಳನ್ನು ನೀಡಲು ಸಹಾಯವನ್ನು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು ಅಂತ ಕೇಳಿದ್ರೆ, ನನ್ನ ಮತಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನವನ್ನ ನಿಲ್ಲಿಸಿ ಅವರ ಮೇಲೆ FIR ಗಳನ್ನು ಹಾಕಿದ್ದಾರೆ. ನನ್ನ ಹತ್ರ ಈಗಲೂ FIR ಕಾಪಿ ಇದೆ. ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ. ಯಕ್ಷಗಾನ ಪ್ರದರ್ಶನ ನಮ್ಮ 2 ಜಿಲ್ಲೆಯ ಕಲೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ರೇರಣೆಯನ್ನ ಕೊಡ್ತಾ ಇರುವಂತ, ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇರುವಂತ ಕಲೆ ಇದು. ಶಿವಮೊಗ್ಗ, ಚಿಕ್ಕಮಗಳೂರಲ್ಲೂ ಇದೆ. ಈಗ 2 ಸಮಸ್ಯೆಗಳು. ಒಂದು, ರಾತ್ರಿ 12 ಗಂಟೆ ನಂತರ ಧ್ವನಿವರ್ಧಕಗಳನ್ನು ಬಳಸಬಾರದು, 10 ಗಂಟೆ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರದನ್ನ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದೇದು. ಎರಡನೇದು, ರಜಾ ದಿನಗಳು ಬಂದಾಗ ಚಲನ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಅವಾಗ ಅನುಮತಿನೇ ತಗೊಳ್ಳಿಲ್ಲ ಅಂತೇಳಿ ಇಲಾಖೆಗಳು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ 2 ಜಿಲ್ಲೆಯ ಒಂದು ವಿಶೇಷವಾದಂತಹ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನ ಸರಳೀಕೃತ ಮಾಡಿ. ಒಂದು ಲೆಟರ್ ಕೊಟ್ಬಿಟ್ರೆ ಸಾಕು, ಅದಕ್ಕೆ ಅನುಮತಿ ಕೊಡ್ತೀವಿ ಅಂತ ಮಾಡಿ. ಚಲನ್ ನಿಮ್ಮ ಶನಿವಾರ ಭಾನುವಾರ ಬಂದ್ರೆ ಚಲನ್ ಕಟ್ಲಿಕ್ಕೆ ಆಗಲ್ಲ, PDO ರಜೆ ಇದ್ರೆ ಅವನ ಅನುಮತಿ ಕೊಡೋದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳ ಕಾರಣಕ್ಕೆ ಯಕ್ಷಗಾನವನ್ನು ನಿಲ್ಲಿಸಿದಂತ ಪ್ರಸಂಗಗಳು ನಮ್ಮ ಜಿಲ್ಲೆಗಳಲ್ಲಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಳೀಕೃತ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಗೊತ್ತಿದೆ, ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರು ಮಾಡಲ್ಲ. ಇದಕ್ಕೆಲ್ಲ ಟೈಮ್, ಒಂದು ವಾರ 15 ದಿನ ಟೈಮ್ ಇರ್ತದೆ. ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ, ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ. ಟೈಮ್ ಕೊಡಬೇಕಾಗ್ತದೆ. ಟೈಮ್ ಕೊಟ್ಬಿಟ್ಟು ಆದಮೇಲೆ ಅವರು ಅರ್ಜಿ ಹಾಕ್ಕೊಳ್ಳೇಬೇಕು. ಮಧ್ಯರಾತ್ರಿ ಯಾರು ನಿಲ್ಲಿಸು ಅಂತ ಹೇಳೋದಿಲ್ಲ. 12 ಗಂಟೆ 3 ಗಂಟೆ ಎಲ್ಲ ಯಕ್ಷಗಾನಕ್ಕೆ ಬೆಳಗಿನ ಜಾವದವರೆಗೂ. ವಿಲ್ ಎಕ್ಸಾಮಿನ್ ದಿಸ್. ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು, ಕೂತ್ಕೊಂಡು ನಮ್ಮ ಹೋಮ್ ಮಿನಿಸ್ಟರ್ ಬರಲಿ ಸುಳ್ಳುಗಳಲ್ಲಿ ನಾಟಕ ಆಡ್ತಾರೆ. ಅಲ್ಲ, ನಿಮ್ಗೂ ಸಂಬಂಧಪಟ್ಟಿದ್ದಲ್ಲ. ಅದೇ ಇದೇನಾಗಿದೆ ಅಂತ ಹಿಂದೆ ಎಲ್ಲ ಸಮಸ್ಯೆ ಇರಲಿಲ್ಲ. ಅಧ್ಯಕ್ಷರೆಲ್ಲ ಬಹಳಷ್ಟು ಸರಿ ನಾನೇ ಪೇಪರ್ ಅಲ್ಲಿ ನೋಡಿದ್ದೀನಿ, ನೀವು ಯಕ್ಷಗಾನಕ್ಕೆ ರಾತ್ರಿ ಎಲ್ಲ ಹೋಗಿರೋದು. ಮತ್ತೆ ನಮ್ಮಲ್ಲೂ ಕೂಡ ಹಳ್ಳಿಗಳಲ್ಲಿ ಡ್ರಾಮಾ ಎಲ್ಲ ಆಡ್ತಾರೆ ಬೆಳಗ್ಗೆವರೆಗೂ. ಸರ್, ಈಗ ನಿಮ್ಗೆಲ್ಲ ಗೊತ್ತಿದ್ದಾಗೆ ಅದರಿಂದ ಇದೊಂದು ಕಲೆ, ಸಮಸ್ಯೆ ಇರಲಿಲ್ಲ. ನೀವು ಅದನ್ನ ಟ್ರೀಟ್ ಮಾಡಬೇಕು. ಆಯ್ತಪ್ಪ, ಗೊತ್ತಿದೆ, ಹೇಳ್ತೇನೆ ನಾನು. ಬ್ಯಾಲರ್ ಕ್ರಿಕೆಟ್ ಮ್ಯಾಚ್ ಎಲ್ಲ ಕೂಡ ಬರ್ತಾ ಇದ್ರಲ್ಲಿ. ಈ ವಿಚಾರದಲ್ಲಿ ಹಿಂದೆ ಸಮಸ್ಯೆ ಇರಲಿಲ್ಲ. ಲಾಸ್ಟ್ ಟೈಮ್ ಸರ್ಕಾರವೇ ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ರು, 10 ಗಂಟೆ ನಂತರ ಧ್ವನಿವರ್ಧಕ ಮೈಕಲ್ಲಿ ಯೂಸ್ ಮಾಡಬಾರ್ದು ಅಂತೇಳಿ ಕಳೆದ ಸರ್ಕಾರ. ಅದೇ ಆಯಿತು. ಸುಪ್ರೀಂ ಕೋರ್ಟ್ ಮುಂಚೆ ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು. ಲಾಸ್ಟ್ ಅಂತ ಅದನ್ನು ತಂದು ಯಾವುದೇ ನಮ್ಗೆ ಗೊತ್ತಿಲ್ಲ.
ಬಂದ ನಂತರ ಏನಾಯ್ತು, ಅದನ್ನು ಆಗಿಂದಾಗೆ ಸಂಪ್ರದಾಯವಾಗಿ ಕಾನೂನು ಒಂದು ಕಡೆ ಇತ್ತು, ಸಂಪ್ರದಾಯ ಅಂತ ನಡ್ಕೊಂಡು ಬರ್ತಾ ಇತ್ತು. ಈಗಿನ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲ, ಕೆಲವೊಂದು ಅಧಿಕಾರಿ ಕೆಲವೊಂದು ಕಡೆ, ಅದನ್ನು ಬಹುಶಃ ಇವತ್ತು ನಿಭಾಯಿಸುವ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಸರ್, ಒಂದೇ ನಿಮಿಷ. ಸರ್ಕಾರದ ಗಮನವನ್ನು ಸೆಳೆಯೋದು ನೋಡಿ, ಹಿಂದೆ ನನ್ನ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದು ಹೇಳಿದೆ. FIR ಮಾಡಿ 4 ಜನರ ಮೇಲೆ ಕೇಸ್ ಮಾಡಿದ್ದಾರೆ. ಆಮೇಲೆ ರಾತ್ರಿ ಯಕ್ಷಗಾನ ನಿಲ್ಲಿಸಲಿಕ್ಕೆ ಇಡೀ ಜನ ಅಲ್ಲಿ ವಿರೋಧ ಮಾಡಿದ್ದು ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ನೀವು ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ, ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ, ಹೆಂಗ್ 10 ಗಂಟೆ ಮೇಲೆ ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ. PDO ರಜದಲ್ಲಿದ್ರೆ ಚಲನ್ ಕಟ್ಲಿಕ್ಕೆ ಆಗಿಲ್ಲ. ಈ ರೀತಿಯಾದ ಸಮಸ್ಯೆಗಳಾಗಿದೆ. ಸುಪ್ರೀಂ ಕೋರ್ಟಿನ ಆದೇಶ 10 ಗಂಟೆ ನಂತರ ಮೈಕ್ ಉಪಯೋಗಿಸಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ಕೊಂಡಿದ್ದಾರೆ. ಇದರಿಂದ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದೆಯೋ ಬಿಟ್ಟಿದೋ ಅದು ಆಮೇಲಿನ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತ ಆದ್ಯತೆಯನ್ನ ಈ ಸರ್ಕಾರ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಸರಳೀಕೃತ ಮಾಡಿ, ಒಂದು ಚಲನ್ ಕಟ್ಲಿಕ್ಕೆ ವಿಶೇಷವಾದಂತ ರಿಯಾಯಿತಿಯನ್ನ ಕೊಡಿ. ಅನುಮತಿ ನೀವೇನ್ ಹೇಳಿದ್ರಿ, ಬಹಳ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅಂತ. ಮುಂಚೆನೆ ಫಿಕ್ಸ್ ಆಗಿರುತ್ತೆ. ಕೆಲವರು ಮನೆಗಳಲ್ಲಿ ಮಾಡ್ತಾರೆ, ಕೆಲವರು ಸಾರ್ವಜನಿಕವಾಗಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಪತ್ರ ಕೊಟ್ಟ ತಕ್ಷಣ ಕೊಡುವಂಥದ್ದು ಆದ್ರೆ ಒಳ್ಳೇದು. ನೀವು ಚಲನ್ ಕಟ್ಟಿಯ ನಂತರ ಬನ್ನಿ ಇಂದಾಗ ಸಮಸ್ಯೆಗಳಾಗ್ಲಿ ಪ್ರಾರಂಭ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿಶೇಷವಾದಂತ ಅನುಮತಿಯನ್ನು ಕೊಟ್ರೆ ಖಂಡಿತ ನಮ್ಮ ಜಿಲ್ಲೆಯ ಜನ, ಈ ಯಕ್ಷಗಾನ ಪ್ರೇಮಿಗಳು, ಈ ಹೊಸ ಪೀಳಿಗೆಯು ಕೂಡ ಯಕ್ಷಗಾನವನ್ನು ಅನುಸರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಅನುಮತಿಯನ್ನ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಅಧ್ಯಕ್ಷರೇ, ಅವರು ಹೇಳತ್ರಲ್ಲಿ ತಪ್ಪೇನಿಲ್ಲ, ಬಟ್ ಅವ್ರ ಗೌರ್ಮೆಂಟ್ ಅಲ್ಲೇನೆ ಹಿಂದೆ ಇದಕ್ಕೊಂದೇನೋ ಒಂದು ಮಾಡಿದ್ದಾರೆ. ಸೊ ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡ್ತೀನಿ, ನಾವು ತರಿಸಿಸ್ಬಿಟ್ಟು ನಮಗೂ ಎನ್ಕರೇಜ್ ಮಾಡಬೇಕು ಇದನ್ನು ನಮ್ಮ ಆಸೆ. ಇದು ನಮ್ಮ ದೇಶದ ಆಸ್ತಿ. ಇದು ಈ ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರ್ಬೋದು, ಬಯಲಾಟ, ರಾತ್ರಿ ಎಲ್ಲ ನಾವಂತೂ ರಾಜಕಾರಣ ಶುರು ಮಾಡ್ಬೇಕಾದ್ರೆ 5-6 ನಾಟಕಕ್ಕೆ ಹೋಗ್ತಿದ್ದು. ಬೆಳಗಿನ ಜಾವ 5 ಗಂಟೆಗೆ ಆಗ್ತಿತ್ತು. ಇದನ್ನ ನಾವು ನಿಲ್ಸಕ್ ಆಗುದಿಲ್ಲ. ನಮ್ಮ ಅವ್ರವ್ರ ಧರ್ಮದಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಅದನ್ನ ನಾವು ಯಾರನ್ನು ನಾವು ಮಧ್ಯ ಮಾಡೋಕ್ಕಾಗೋದಿಲ್ಲ. ವಿಲ್ ಎಕ್ಸಾಮಿನ್ ಅಂಡ್ ಲಿಬರಲೈಸ್ ಏನ್ ಸಹಾಯ ಮಾಡಬೇಕೋ ಮಾಡೋಣ.